ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗಡೆ ಹೋದ್ರು ಅಂತ ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂದಿದ್ದಾರೆ. ಹೇಳಿಕೆಗಳನ್ನ ಮತ್ತೊಮ್ಮೆ ಎಕ್ಸಾಮೈನ್ ಮಾಡಲಾಗ್ತಾ ಇದೆ. ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂತ ಹೇಳಿದ್ದಾರೆ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗೆ ಹೋದ್ರು ಅಂತ. ಕೋರ್ಟ್ನ ಕಲಾಪ ಆರಂಭ ಆಗಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಿ.ವಿ. ನಾಗೇಶ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಹೇಗೆ ದರ್ಶನ್ಗೆ ಬೇಲ್ ಕೊಡಬೇಕು, ಬೇಲ್ಗೆ ದರ್ಶನ್ ಅರ್ಹ ಅಂತ ಹೇಳೋದನ್ನ ಪಾಯಿಂಟ್ ಬೈ ಪಾಯಿಂಟ್ ಸಿ.ವಿ. ನಾಗೇಶ್ ಮಂಡಿಸ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆ 164 ಹೇಳಿಕೆ ಏನಿತ್ತು ಅದನ್ನ ಮತ್ತೊಮ್ಮೆ ಮರುಪರಿಶೀಲನೆಗೆ ಒಳಪಡಿಸಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆಗಳನ್ನ ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡತ್ತೆ. ಸಾಮಾನ್ಯವಾಗಿ 164 ಹೇಳಿಕೆಯನ್ನ ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗತ್ತೆ. ಆದ್ರೆ ಈ ಹೇಳಿಕೆಗಳು ಕಾರು ಬಂದು ಹೋದ ಬಗ್ಗೆ ಹೇಳಲಾಗತ್ತೆ. ಅದ್ರಲ್ಲಿ ದರ್ಶನ್ ಇದ್ರೋ ಇಲ್ವೋ ಅನ್ನೋಂಥದ್ದನ್ನ ಸಾಕ್ಷ್ಯ ಹೇಳೋದಿಲ್ಲ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅತ್ಯಂತ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಯನ್ನ ಉಲ್ಲೇಖಿಸಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಂಗಳವಾರ ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದ ಬಗ್ಗೆ ಅವರಿಗೆ ತಿಳಿಯುತ್ತೆ ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾರೆ. ಅದರಲ್ಲಿ ದರ್ಶನ್ ಇದ್ದೇ ಇದ್ರು ಅಂತ ಹೇಳಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ ಸುಮಾರು 6 ಗಂಟೆಗೆ ವಿನಯ್ ಸರ್ ಹಾಗೂ ದರ್ಶನ್ ಹೊರಗಡೆ ಹೋದ್ರು ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾನೆ ಅಂತ ಈ ಚಾರ್ಜ್ ಶೀಟ್ ಹೇಳತ್ತೆ. ಪ್ರತ್ಯಕ್ಷದರ್ಶಿ ಕಿರಣ್ ಅವರ ಹೇಳಿಕೆಯನ್ನ ಆಧರಿಸಿ ಈಗ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಖ್ಯಾತ ಕ್ರಿಮಿನಲ್ ಲಾಯರ್ ಸಿ.ವಿ. ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಸಾಕ್ಷಿಗಳ 164 ಹೇಳಿಕೆಯನ್ನ ಆಧರಿಸಿ ಈಗ ಆ ಪಾಯಿಂಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸಾಕ್ಷ್ಯಗಳು ಎಷ್ಟರ ಮಟ್ಟಿಗೆ ಏನು ಅಷ್ಟು ಸರಿ ಇಲ್ಲ ಪೊಲೀಸರು ಸಂಗ್ರಹ ಮಾಡಿರೋ ಸಾಕ್ಷ್ಯಗಳು ಅನ್ನೋಂಥದ್ದು ಸಿ.ವಿ. ನಾಗೇಶ್ ಅವರ ವಾದ. ಅಷ್ಟೇ ಅಲ್ಲ, ದರ್ಶನ್ಗೆ ಈ ಎಲ್ಲದರ ಆಧಾರದ ಮೇಲೆ ಬೇಲ್ ಸಿಗಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಇದರಲ್ಲಿ ದರ್ಶನ್ ಅವರ ಪಾತ್ರ ಕಡಿಮೆ ಇದೆ ಅಂತ ಹೇಳೋದ್ರ ಮುಖಾಂತರ, ದರ್ಶನ್ ಅವರ ಪಾತ್ರ ನೇರವಾಗಿ ಇದೆ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಸಿ.ವಿ. ನಾಗೇಶ್ ದರ್ಶನ್ಗೆ ಬೇಲ್ ಕೊಡಬೇಕು ಅಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಪ್ರಬಲವಾದಂತ ವಾದ. ಒಟ್ಟಾರೆಯಾಗಿ ಈಗ ದರ್ಶನ್ಗೆ ಬೇಲ್ ಸಿಗ್ಲೇಬೇಕು, ಅನಿವಾರ್ಯತೆ ಈಗ ದರ್ಶನ್ಗೆ. ಯಾಕಂತ ಹೇಳಿದ್ರೆ ಈ ರೆಗ್ಯುಲರ್ ಬೇಲ್ ಸಿಗ್ಬೇಕಾಗಂತಹ ಒಂದು ಅನಿವಾರ್ಯತೆ ಈಗ ದರ್ಶನ್ಗೆ ಇರುವಂತದ್ದು. ಜೊತೆಗೆ ಈಗ ಸಿ.ವಿ. ನಾಗೇಶ್ ಅವರು ಕೂಡ ಅದೇ ತರದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪ್ರತ್ಯಕ್ಷ ದರ್ಶಿ ಅವರು ಹೇಳಿರುವಂತ 2 ಸಾಕ್ಷಿಗಳಿದೆ ಅಲ್ವಾ, 2 ಸಾಕ್ಷಿ ನೋಡಿರುವಂತವ್ರು ಅವ್ರು ಯಾವಾಗ ಸಾಕ್ಷಿಯನ್ನು ಹೇಳಿದ್ದಾರೆ, 164 ಹೇಳಿಕೆಯಲ್ಲಿ ಯಾವ ರೀತಿಯಾಗಿ ಸಾಕ್ಷಿಯನ್ನು ಹೇಳಿದ್ರು, ಪೊಲೀಸ್ ಅವರನ್ನ ಯಾವ ರೀತಿಯಾಗಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಇಲ್ಲಿ ಸ್ಪಾಟ್ ಅಲ್ಲಿ ಇಲ್ವೇ ಇಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಯಾಕೆ ಸೇರಿಸಿದ್ರು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಹಾಗಾದ್ರೆ ದರ್ಶನ್ಗೆ ಜೈಲ ಬೇಲ ಎಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಜೊತೆಗೂ ಕೂಡ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ 6 ಜನರು ಇವತ್ತು ಬೇಲ್ ಅರ್ಜಿ, ಒಂದಲ್ಲ ಎರಡಲ್ಲ 6 ಜನರ ಬೇಲರ್ಜಿ ಇವತ್ತು ವಿಚಾರಣೆಗೆ ಬಂದಿರುವಂತದ್ದು. ದರ್ಶನ್ ಹಾಗೆ ಪವಿತ್ರ ಗೌಡ ಅವರದ್ದು ಕೂಡ ವಿಚಾರಣೆ ಇವತ್ತು ನಡೆಯುತ್ತೆ. ನೋಡಿ, ಈಗ ಪ್ರತ್ಯಕ್ಷ ದರ್ಶಿಯೊಬ್ಬರ ಹೇಳಿಕೆಯನ್ನ ಆಧರಿಸಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಸಾಕ್ಷಿಗಳೆಲ್ಲ ಯಾರು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ. ವಾದ ಮಂಡಿಸ್ತಾ ಇರುವಂತ ಸಿ.ವಿ. ನಾಗೇಶ್ಗೆ ಜಡ್ಜ್ ಪ್ರಶ್ನೆ ಇದು. ಪ್ರತ್ಯಕ್ಷ ದರ್ಶಿ ಅಂತ ಹೇಳಿದ್ರಲ್ಲ, ಅವರ ಹೇಳಿಕೆಯನ್ನ ಆಧರಿಸಿ ವಾದವನ್ನ ಮಾಡ್ತಾ ಇದ್ರಲ್ಲ, ಹಾಗಾದ್ರೆ ಪ್ರತ್ಯಕ್ಷ ದರ್ಶಿ ಯಾರು, ಆ ಸಾಕ್ಷಿಗಳೆಲ್ಲ ಯಾರು ಅಂತ ಜಡ್ಜ್ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿ.ವಿ. ನಾಗೇಶ್ ಅವರು ಈ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇವರ ಹೇಳಿಕೆಗಳೆಲ್ಲವೂ ಕೂಡ ಸುಳ್ಳು, ಇವರೊಂದು ಹೇಳಿಕೆಯನ್ನು ಕೊಡ್ತಾರೆ, ಪೊಲೀಸರು ಮತ್ತೊಂದು ಹೇಳಿಕೆಯನ್ನು ಬರ್ಕೊಳ್ತಾರೆ. ಇದು ಯಾವ ರೀತಿ ಸರಿ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಈ ವಾದವನ್ನ ಮಂಡಿಸ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರಿಗೆ ಜಡ್ಜ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರತ್ಯಕ್ಷ ದರ್ಶಿ ಅಂತ ಹೇಳಿದ್ರಲ್ಲ, ಅವ್ರು ಯಾರ್ಯಾರು, ಸಾಕ್ಷಿಗಳೆಲ್ಲ ಯಾರ್ಯಾರು, ಬರ್ಲಿ ಹಾಗಾದ್ರೆ ಸಾಕ್ಷಿಗಳು ಅಥವಾ ತೋರಿಸಬೇಕಾಗತ್ತೆ, ಹೇಳ್ಬೇಕಾಗತ್ತೆ. ಅವರು ಕೂಡ ಕಟಕಟೆಯಲ್ಲಿ ಒಂದು ಇದ್ರ ಬಗ್ಗೆ ಮಾತನಾಡಬೇಕಾಗತ್ತೆ. ಪ್ರತ್ಯಕ್ಷ ದರ್ಶಿ ಕೂಡ ಯಾರನ್ನೆಲ್ಲ ಸಾಕ್ಷಿ ಅಂತ ಆಡ್ ಮಾಡ್ತಾರಲ್ಲ ಅವರು.
ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಯಾರ ಸಾಕ್ಷಿ ಅಂತ ಕೂಡ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಜಡ್ಜ್ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದ ಆರೋಪಿ ದೀಪಕ್ನ ಕೆಲಸಗಾರರು, ಶೆಡ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದದ್ದು ಇದೇ ವ್ಯಕ್ತಿ. ನೋಡಿ, ಆತನ ಕೆಲಸಗಾರರು ಅಂದ್ರೆ ದೀಪಕ್ ಅಂದ್ರೆ ಯಾರು ನೀವು ಗೊತ್ತಿರುವಂತದ್ದು. ಜಾಮೀನ್ ಮುಖಾಂತರ ಈಗಾಗಲೇ ಹೊರಗಡೆ ಇದ್ದಾರೆ. ಈ ಪ್ರಕರಣದ ಪ್ರಮುಖ ಆರೋಪಿ ನೋಡಿ, ಅದು ಆರೋಪಿ. ಸೊ ಆರೋಪಿ ಯಾರು ಅಂತ ಕೇಳಿದಾಗ ದೀಪಕ್ ಅವರ ಕೆಲಸದ ಆಳು ಅಂತ ಹೇಳಿದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿ ದೀಪಕ್, ಆತನ ಕೆಲಸಗಾರರು, ಶೆಡ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದದ್ದು ಇದೇ ವ್ಯಕ್ತಿ. ಆ ವ್ಯಕ್ತಿ ನೋಡಿದ್ದಾನೆ. ಹಾಗಾದ್ರೆ ಆ ವ್ಯಕ್ತಿಯನ್ನು ಕೂಡ ಕರೆಸಿ ಆನ್ಸರ್ ಅನ್ನ ಕೇಳ್ತಾರೆ. ಯಾವಾಗ ನೋಡಿದ್ದು, ಏನಾಗಿದ್ದು, ಯಾರ್ಯಾರು ಇದ್ದಿದ್ರು ಈ ಸಂದರ್ಭದಲ್ಲಿ, ದರ್ಶನ್ ಇದ್ದಿದ್ರ, ಪವಿತ್ರ ಗೌಡ ಇದ್ದಿದ್ರ, ವಿನಯ್, ಪ್ರದೂಷ್ ಅಥವಾ ದರ್ಶನ್ ಸಂಗಡಿಗರು 17 ಜನ ಇದ್ದಾರಲ್ಲ ಪಟಾಲಂಗಳು, ಅವರೆಲ್ಲರೂ ಇದ್ದಿದ್ರ ಅಥವಾ ಇದ್ರಲ್ಲಿ ಯಾರ್ಯಾರು ಇಲ್ಲ, ಎಲ್ಲವನ್ನು ಕೂಡ ಕಟ್ಕಟ್ಟೆಯಲ್ಲಿ ಇವ್ರನ್ನ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ, ಎಷ್ಟೊತ್ತಿ ನಾನು ಬಂದೆ, ಶೆಡ್ ನಲ್ಲಿ ಇದ್ದಿದ್ದೆ, ಎಷ್ಟೊತ್ತಿ ಡೋರ್ ಓಪನ್ ಆಯ್ತು, ಯಾರ್ಯಾರು ಯಾವ್ಯಾವ ಕಾರಲ್ಲಿ ಬಂದ್ರು, ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಈ ಪ್ರಕರಣದ ಪ್ರಮುಖ ಆರೋಪಿ ನೋಡಿ, ಆರೋಪಿ ಯಾರು? ದೀಪಕ್ನ ಮನೆ ಕೆಲಸದಾತ. ನೋಡಿ, ಪ್ರಾಸಿಕ್ಯೂಷನ್ಗೆ 9ನೇ ತಾರೀಕು ಘಟನೆ ಗೊತ್ತಾಗುತ್ತೆ. ಆದ್ರೆ 12 ದಿನಗಳ ಕಾಲ ಯಾಕೆ ತಡ ಮಾಡಿದ್ರು? ಡಿಲೇ ಯಾಕೆ? ಪ್ರಾಸಿಕ್ಯೂಷನ್ಗೆ 9ನೇ ತಾರೀಕು ಈ ಘಟನೆ ಗೊತ್ತಾಗುತ್ತೆ, ಆದ್ರೆ 12ನೇ ತಾರೀಕು ತನಕ ಯಾಕೆ ಲೇಟ್ ಮಾಡಿದ್ರು? ನೋಡಿ, ಈ ಲೇಟ್ಗಳನ್ನೇ ಒಂದೊಂದೇ ಅಂಶಗಳನ್ನಾಗಿ ಇಟ್ಕೊಂಡಿದ್ರು. ಪಾಯಿಂಟ್ ಟು ಪಾಯಿಂಟ್ ಆಗಿ ಹೈಕೋರ್ಟ್ ನಲ್ಲಿ ಸಿ.ವಿ. ನಾಗೇಶ್ ವಾದವನ್ನು ಮಾಡ್ತಾ ಇದ್ದಾರೆ. ಯಾಕೆ ಲೇಟು? ಆಲ್ರೆಡಿ ಗೊತ್ತಾಗಿದೆ 9ನೇ ತಾರೀಕು ಘಟನೆ ಏನು ಎತ್ತ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಪೊಲೀಸರು. ಆದ್ರೆ ಡಿಲೇ ಯಾಕೆ ಅಂತ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾ ಇರುವಂತದ್ದು. ನೋಡಿ, ಹಿಂದೆ ಕೂಡ ಅದೇ ಆಯ್ತು. ಯಾವಾಗ ಬಾಡಿ ಸಿಕ್ತು, ಡೆಡ್ ಬಾಡಿ ರೇಣುಕಸ್ವಾಮಿದು, ಪೋಸ್ಟ್ ಮಾರ್ಟಮ್ ಯಾಕೆ ಲೇಟ್ ಆಯ್ತು? ಮಹಜರು ಪ್ರಕ್ರಿಯೆಯನ್ನ ಯಾಕೆ ಡಿಲೇ ಮಾಡಿದ್ರು? FSL ರಿಪೋರ್ಟ್ ಇರಬಹುದು, ಅದು ಬಂದ ತಕ್ಷಣ ನೀವು ಯಾಕೆ ಅದನ್ನೆಲ್ಲ ಸರಿಯಾಗಿ ಪರಿಶೀಲನೆ ನಡೆಸಿಲ್ಲ, ಯಾಕೆ ಡಿಲೇ ಆಯ್ತು? ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ರೆ ಸಿ.ವಿ. ನಾಗೇಶ್. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಲೂಪ್ ಹೋಲ್ಗಳಿಗೆ ಈಗ ಸಾಕ್ಷಿಯನ್ನ ಕೊಡಬೇಕಾಗತ್ತೆ. SPP ಪ್ರಸನ್ನ ಕುಮಾರ್ ಅವರು ಸುಮ್ಮನೆ ಅಲ್ಲ. ಇವ್ರು ಏನ್ ಸಿ.ವಿ. ನಾಗೇಶ್ ಏನೆಲ್ಲ ಪ್ರಶ್ನೆ ಮಾಡಿದ್ರಲ್ಲ, ಇದಕ್ಕೆಲ್ಲ ಏನೇನ್ ಲೂಪ್ ಹೋಲ್, ಯಾಕೆ ಲೇಟು, ಡಿಲೇ, ಅದನ್ನೆಲ್ಲ ಅದಕ್ಕೆಲ್ಲವೂ ಕೂಡ SPP ಪ್ರಸನ್ನ ಕುಮಾರ್ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ವಾದವನ್ನ ಮಂಡಿಸಬೇಕಾಗತ್ತೆ. ಈಗ ಸಿ.ವಿ. ನಾಗೇಶ್ ಅವರು ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರ ಸಾಕ್ಷಿದಾರರು, ಯಾರ ಇಬ್ರು ಸಾಕ್ಷಿದಾರರು, ಕಂಡಂತವ್ರು ಯಾರು, ಜೊತೆಗೆ ಹಣ ಎಲ್ಲಿಂದ ಬಂತು, ಯಾಕೆ ಬಂತು, ಮೇಲ್ ಬಂತು, ಜೂನಲ್ಲಿ ಯಾಕೆ ಇದನ್ನು ಸೇರಿಸಿದ್ರು, ಇದನ್ನೆಲ್ಲ ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರಲ್ಲ, ಅದಕ್ಕೆಲ್ಲವೂ ಕೂಡ ಉತ್ತರವನ್ನ SPP ಪ್ರಸನ್ನ ಕುಮಾರ್ ಅವರು ಸಾಕ್ಷಿ ಸಮೇತ ಕೊಡಬೇಕಾಗತ್ತೆ. ಐಒ ಆಫೀಸರ್ಸ್ಗಳು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ಇಲ್ಲಿ ಮಂಡಿಸಬೇಕಾಗತ್ತೆ. ಯಾಕೆ ಏನು ಡಿಲೇ? ನೋಡಿ, ಈಗ ಮೃತದೇಹ ಸಿಕ್ಕಂತ ಸಂದರ್ಭದಲ್ಲಿ ಯಾಕೆ ಡಿಲೇ ಮಾಡಿದ್ರು? ಸಹಜ ಸಾವಂತ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಬಹುದಿತ್ತು, ಆಮೇಲೆ ಕೊಲೆ ಅಂತ ಗೊತ್ತಾಗ್ತಿತ್ತು. ಇದನ್ನ ಯಾಕೆ ನೀವು ಡಿಲೇ ಮಾಡಿದ್ರಿ? ಇಲ್ಲಿ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇರುವಂತದ್ದು. ಅಲ್ಲಿ